ಹೋರಾಟಕ್ಕೆ ಬೀದಿಯಲ್ಲಿ ಇಳಿದಿದ್ದಾರೆ. ಇವತ್ತಿನ ದಿವಸ ಸಾಕಷ್ಟು ಶ್ರೀಗಳು, ಮಠಾಧೀಶರು, ಶರಣರು ಹಗಲಿರುಳಿನಲ್ಲಿ ಗುರ್ಲಾಪ ಕ್ರಾಸದಲ್ಲಿ ಒಂದು ಬೃಹತ್ ಹೋರಾಟವನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂತ ಕೆಲಸವನ್ನ ಇವತ್ತು ನಮ್ಮ ರೈತ ಬಾಂಧವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಪಂಚಗಂಗಾ ಕ್ರಾಸ್ನಲ್ಲಿ ಈ ಒಂದು ಹೋರಾಟವನ್ನು ನೋಡಿದರೆ ಬಹುಶಃ ನಮಗೆ ಕಬ್ಬಿನ ಬೆಲೆ ನಿಗದಿ ಆಗತ್ತದ, ನಮಗೆ ಜಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಒಂದು ವಿಶ್ವಾಸವನ್ನ ನಮ್ಮಲ್ಲಿ ಮೂಡಿಸ್ತಾ ಇದೆ ಬಂಧುಗಳೇ. ತಾವೆಲ್ಲರೂ ರೈತರು ಬೀದಿ ಮೇಲೆ, ರೈತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಇವತ್ತು ಬಿಸಿಲು, ಮಳೆ, ಚಳಿ ಎನ್ನದೆ ರೈತರು ಸ್ವ ಇಚ್ಛೆಯಿಂದ ತಾವೇನು ಬೀದಿಗೆ ಇಳಿದು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶ ದಿವಂಗತ ಶ್ರೀ ನಂಜುಂಡಸ್ವಾಮಿ ಅವರಿಗೆ ಸಿಕ್ಕಂತ ಒಂದು ಹೋರಾಟದ ಬೆಂಬಲ ಇವತ್ತೇನಾದರೂ ರೈತ ಸಂಘಟನೆಗಳಿಗೆ ಸಿಗ್ತಾ ಇದೆ, ಅದರ ಮೇಲೆ ವಿಶ್ವಾಸ ಬರ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳುವುದಾದ್ರೆ ಇವತ್ತಿನ ಗುರ್ಲಾಪುರದಲ್ಲಿ ನಡೀತಕ್ಕಂಥ ಒಂದು ರೈತ ಹೋರಾಟ ಹಾಗೂ ಪಂಚಗಾವಿ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ರೈತ ಹೋರಾಟ ಅನ್ನುವುದಕ್ಕೆ ಎರಡನೇ ಮಾತಿನ ಬಂಧುಗಳೇ. ಬಹುಶಃ ಇವತ್ತು ರಾಮದುರ್ಗದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅಲ್ಲಿಯೂ ಕೂಡ ಒಂದು ರೈತ ಬಾಂಧವರೆಲ್ಲ ಸೇರಿ ಒಂದು ಬೃಹತ್ ಹೋರಾಟವನ್ನು ಮೊನ್ನೆ EID ಶುಗರ್ ಫ್ಯಾಕ್ಟರಿ ವಿರುದ್ಧ ಮಾಡಿದೀವಿ. ಅಲ್ಲಿಯೂ ಕೂಡ ರೈತರ ಜೊತೆಗೆ ಹಾಗೂ ರೈತ ಸಂಘದವರ ಜೊತೆಗೆ ಒಂದು ಸಂಘರ್ಷಣವನ್ನ ಮಾಡಲಿಕ್ಕೆ ಬಹುಶಃ ಹಚ್ಚಿದ್ದಾರೆ ಅನ್ನೋದಕ್ಕಿಂತ ತಪ್ಪಲಾಗಿಲ್ಲ. ಇವತ್ತಿನ ವಿಷಯದಲ್ಲಿ ರೈತರ ಜೊತೆ ಜಗಳ ಹಚ್ಚೋದು, ಗಾಡಿ ಮಾಲಕರ ವಿರುದ್ಧ ಜಗಳ ಹಚ್ಚೋದು, ರೈತ ಸಂಘದವರ ಜೊತೆ ಜಗಳ ಹಚ್ಚೋದು. ಯಾಕಪ್ಪ ಅಂತಂದ್ರ ಇವತ್ತು ಅವರು ಬೇಳೆ ಬೇಯ್ತಾ ಇಲ್ಲ, ಸಂಘಟನೆಗಳಿಗೆ ಎಚ್ಚೆತ್ತುಕೊಂಡು ನಿಂತಿದ್ದಾವೆ. ಅವರು ತಲೆ ಬಾಗಲೇಬೇಕು, ಇಲ್ಲಾಂದ್ರೆ ಕಬ್ಬಿನ ಬೆಲೆ ನಿಗದಿಯನ್ನು ಘೋಷಣೆ ಮಾಡಲೇಬೇಕಾಗಿಂತ ಸಂದರ್ಭ ಬಂದಾಗ ಇಂಥ ಒಂದು ಕೆಟ್ಟ ಚಟಗಳಿಗೆ ರಾಜಕಾರಣಿಗಳು ಬೀಳ್ತಾ ಇದ್ದಾರೆ. ಇವತ್ತಿನ ದಿವಸ ಮಾನ್ಯ ಸಚಿವರು, ಸಕ್ಕರೆ ಸಚಿವರಾಗಲಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಲಿ, ಇವತ್ತಿನ ದಿವಸ ಜಿಲ್ಲೆ ಒಳಗೆ 2 ಮಂತ್ರಿಗಳಿದ್ದಾರೆ. ಸರ್ಕಾರನ ತೆಗೆಯಾಕು ಕಟ್ಟಿದಾರು, ಸರ್ಕಾರ ತರಾಕು ಕಟ್ಟಿದಾರ. ಆದ್ರೆ ರೈತರ ಬೇಡಿಕೆಗಳಿಗೆ ಸ್ಪಂದಿಸುವಂತ ಯಾವ ಒಬ್ಬ ರಾಜಕಾರಣಿಗಳ ಇನ್ನೂ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಜಿಲ್ಲಾಡಳಿತ ಇದಕ್ಕೆ ತತ್ಕ್ಷಣವಾಗಿ ಜಿಲ್ಲಾಡಳಿತ ಆಗೋದು, ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರಬಹುದು, ತಮ್ಮ ಏನ ಇಲಾಖೆಗಳ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ರೈತರ ಒಂದು ಕೂಗನ್ನು ಕೇಳಿ ತಾವೇನು ತಮ್ಮ ಮೇಲಾಧಿಕಾರಿಗಳಾಗಲಿ, ಚೀಫ್ ಸೆಕ್ರೆಟರಿಯ ಒಂದು ಕಾರ್ಯದರ್ಶಿಗಳಿಗಾಗಲಿ ಅವರಿಗೆ ಶೀಘ್ರವಾಗಿ